ಹೆಂಗೋ ಫೈನಾನ್ಷಿಯರಿಂದ 10 ಲಕ್ಷ ಅರೇಂಜ್ ಆಯಿತು. 5 ಲಕ್ಷ ಲಾಭ ಸಿಗುತ್ತೆ. 5 ಲಕ್ಷನ ಡಬಲ್ ಮಾಡಿಕೊಂಡು ಹೇಗಾದ್ರೂ ಮಾಡಿ ಒಂದು ಸೈಟ್ ತೊಗೊಂಡ್ಬಿಡ್ಬೇಕು. ಸೈಟ್ ಬೇಡ, ಯಾವುದಾದ್ರೂ ಮ್ಯೂಚುವಲ್ ಫಂಡನ್ನು ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು ಅನಿಸುತ್ತೆ. ಅದು ಲಾಭ ಸಿಗೋದು ಲೇಟ್ ಆಗುತ್ತೆ. ದಿಢೀರಂತ ಸಿಗುವಂಥದ್ದು ಏನಾದರೂ ಮಾಡಬೇಕು. ಏನ್ರಿ ನಿದ್ದೆ ಮಾಡಲ್ವಾ? ಯಾಕೆ ಹಿಂಗೆ ಓಡಾಡ್ತಾ ಇದ್ದೀರಾ? ನಿದ್ದೆ ಬರಲ್ಲ ಕಣೆ. ನನ್ನ ತಲೆನಲ್ಲಿ ಸಾವಿರ ಐಡಿಯಾಗಳು ಓಡಾಡ್ತಿದೆ. ಮಲ್ಕೊಂಡಿದ್ದವ್ರು ಎದ್ರ ಕೆಟ್ಟ ಕನಸು ಏನಾದರೂ ಬಿತ್ತಾ? ಕೆಟ್ಟ ಕನಸಲ್ಲ ಕಣೆ, ದುಡ್ಡು ಸಿಗ್ತಾ ಇದೆ. ಮುಂದೆ ನಾನು ದೊಡ್ಡ ಶ್ರೀಮಂತ ಆಗ್ತೀನಿ. ಆ ದುಡ್ಡನ್ನೆಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಗೊತ್ತಾ? ನಾನು ಸತ್ಯವಾಗ್ಲೂ ಹೇಳ್ತಿದ್ದೀನಿ, ನಾಳೆ ಬೆಳಿಗ್ಗೆ ಆಗ್ತಿದ್ದಂಗೆ ನಿಮ್ಮನ್ನು ಕರ್ಕೊಂಡೋಗಿ ಒಂದು ಯಂತ್ರ ಕಟ್ಟಿಸ್ಕೊಂಡು ಬರ್ತೀನಿ. ನೀವು ಆಡ್ತಾ ಇರೋದು ನೋಡಿದ್ರೆ ನಂಗೆ ನಿಜವಾಗ್ಲೂ ಭಯ ಆಗ್ತಿದೆ ರೀ. ನಾನು ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ನೀನು ನನ್ನ ಹುಚ್ಚ ಅನ್ನೋ ಥರ ನೋಡ್ತಿದ್ಯಲ್ಲ. ಹುಚ್ಚ ಅಲ್ಲದೆ ಮತ್ತಿನ್ನೇನ್ರಿ ಅನ್ಬೇಕು ನಿಮಗೆ? ಅದು ಯಾವುದೋ ಹೊಸ ದುಡ್ಡಿನ ಭೂತ ಮೆಟ್ಕೊಂಡಿದೆ ನಿಮಗೆ. ಯಾವಾಗ ನೋಡಿದ್ರು ದುಡ್ಡು 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 ಅಂತ ಬಡ್ಕೋತಾ ಇರ್ತೀರಾ. ನೀವು ಇದೇ ಥರ ಆಡ್ತಾ ಇದ್ರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ರೋಡಲ್ಲೆಲ್ಲ ಹುಚ್ಚನ್ ಥರ ದುಡ್ಡು ದುಡ್ಡು ಅಂದ್ಕೊಂಡು ತಿರ್ಗಾಡ್ತಿರ್ತೀರಾ, ನೋಡ್ತೀರಿ. ಏನ ನೀನು ಬಾಯಿ ಬಂದಂಗೆ ಮಾತಾಡ್ತೀಯಲ್ಲ? ನೋಡೆ, ಪ್ರಪಂಚದ ಜೀನಿಯಸ್ಗಳೆಲ್ಲ ಹುಚ್ಚರ ಥರನೇ ಕಾಣಿಸೋದು. ನಾನೆಷ್ಟು ಜೀನಿಯಸ್ ಅಂತ ನಿನಗೆ ಅರ್ಥ ಆಗ್ತಿಲ್ಲ. ಸ್ವಲ್ಪ ದಿನ ನೋಡ್ತೀರೆ ನಾನು ಯಾರು ಏನು ಅಂತ ನಿನಗೆ ಗೊತ್ತಾಗತ್ತೆ. ರೀ, ಏನಾದರೂ ಬ್ಯಾಂಕಿಂಗ್ ದರೋಡೆ ಮಾಡಬೇಕು ಅಂದ್ಕೊಂಡಿದ್ದೀರಾ? ಹಾಗೆಲ್ಲ ಮಾಡಬೇಡ್ರಿ. ಏನ ನೀನು ನನ್ನನ್ನು ಕಳ್ಳನ ಥರ ನೋಡ್ತಿದ್ಯಲ್ಲ? ಬುದ್ಧಿವಂತಿಕೆಯಿಂದ ತಲೆ ಉಪಯೋಗಿಸಿ ನಾನು ದುಡ್ಡು ಮಾಡ್ತೀನಿ, ನೋಡ್ತಾ ಇರೋ. ನನಗನ್ಸುತ್ತೆ ನೀವು ನಿದ್ದೆಗೆಟ್ಟು ಹೀಗೆಲ್ಲ ಆಡ್ತಿದ್ದೀರಾ ಅಂತ. ನೀವು ಹೋಗಿ ಮಲ್ಕೊಳ್ಳಿ ಮೊದಲು. ತಲೆಯಲ್ಲಿ ಐಡಿಯಾಗಳು ಹಕ್ಕಿ ಥರ ಹಾರಾಡ್ತಿದೆ, ನಿದ್ರೆ ಮಾಡುವಂತಿದೆ. ನೋಡೇ, ನಾನು ಚೆನ್ನಾಗಿ ದುಡ್ಡು ಮಾಡ್ತೀನಿ. ಈ ಥರದ 10 ಸೈಟ್ ತೊಗೋತೀನಿ, ಅಷ್ಟು ಮನೆ ಕಟ್ಟಿಸ್ತೀನಿ. ಆಮೇಲೆ ಬಾಡಿಗೆ ದುಡ್ಡಲ್ಲಿ ಜಮ್ಮ ಅಂತ ಆರಾಮಾಗಿರ್ತೀನಿ. ಓಕೆ.